ಓಂಕಾರ ಒಮ್ಮೆ ಪ್ರಾಣವಾಯು ತಗೊಳ್ಳಿ. ಓ ಶ್ರೀ ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಬಂಧುಗಳೇ, ಪುಟಾಣಿ ಮಕ್ಕಳೇ, ಇವತ್ತು ನಮ್ಮ ಸಂಕಲ್ಪ ಬೇಸಿಗೆ ಶಿಬಿರ ಸುಮಾರು 18 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಅದರಲ್ಲಿ ನೀವೆಲ್ಲ ಭಾಗಿಯಾಗಿದ್ದೀರಿ. ಇಂದಿನ ದಿನ ಶುಭ ದಿನ ಅಂತ ಹೇಳಬೇಕು. ಚೈತ್ರ ಶುದ್ಧ ಅಷ್ಟಮಿಯಂದು ನಾಳೆ ರಾಮನವಮಿ ಇದೆ. ಹಿಂದಿನ ದಿನ ಹರ ಮುನಿದರು ಗುರು ಕಾಯುವನು ಎಂಬಂತೆ ಗುರುಗಳ ದರ್ಶನವಾಗಿದೆ ನಮಗೆ. ಕೋಟ್ಯಂತರ ಮಂದಿಗೆ ಸುವರ್ಣ ಚಾನಲ್ನಲ್ಲಿ ನಿತ್ಯ ಬೆಳಗ್ಗೆ ಜ್ಯೋತಿಷ್ಯ, ಶಾಸ್ತ್ರ, ಹಿಂದೂ ಧರ್ಮ ಆಚರಣೆಗಳು, ನಡವಳಿಕೆಗಳು ಎಲ್ಲ ಹೇಗಿರಬೇಕು, ಯಾವುದನ್ನು ತಿದ್ದಿಕೊಳ್ಳಬೇಕು, ಯಾವುದು ತಪ್ಪುಗಳಿರ್ತದೆ, ವಾಸ್ತು ವಿಚಾರಗಳಿರಬಹುದು, ಜ್ಯೋತಿಷ್ಯದಲ್ಲಿ ಆಗುವಂತಹ ವಿಚಾರಗಳಿರ್ಬೋದು, ಸರಳ ಪರಿಹಾರವನ್ನು ಹೇಗೆ ಮಾಡ್ಕೊಳ್ಬೋದು. ನಮ್ಮ ಹತ್ರನೇ ಔಷಧಿ ಇರುತ್ತೆ, ನಮಗೆ ಗೊತ್ತಿರೋದಿಲ್ಲ. ಅಂಥದ್ದನ್ನು ತುಂಬ ಸುಲಲಿತವಾಗಿ ಸರಳವಾಗಿ ಜನರಿಗೆ ಯಾವುದೇ ರೀತಿಯ ಹೊರೆಯಾಗದಂತೆ, ಕಷ್ಟ ಆಗದಂತೆ ತಕ್ಷಣ ಆ ಕ್ರಿಯೆಗಳನ್ನು ಆಚರಿಸುವಂತೆ ಮಾಡುವಂತಹ ಶಕ್ತಿ ಗುರುಗಳಿಗಿದೆ. ಅಂತಹ ಗುರುಗಳನ್ನು ನಾವು ಇವತ್ತು ಸಾಕ್ಷಾತ್ ನಾವು ನೋಡ್ತಾ ಇದ್ದೀವಿ. ಅವರ ಪರಮಾನುಗ್ರಹಕ್ಕೆ ನಾವು ಪಾತ್ರರಾಗಬೇಕು. ನಾವು ಶಿವನಿಗೆ ಕೋಪ ಬಂದರೆ ಗುರು ಕಾಯ್ತಾನೆ ಅಂತ ಹೇಳಿದ್ದಾರೆ. ಆದರೆ ಗುರು ಮುನಿದರೆ ಯಾರು ಜಗತ್ತಲ್ಲಿ ಕಾಯುವವರಿಲ್ಲ ಅಂತ ಅದರ ಅರ್ಥ. ಹಾಗಾಗಿ ನಾವೇನು ಗುರು ಅಂತ ನಾವು ಸ್ಥಾನದಲ್ಲಿ ಇಟ್ಟು ನಾವು ಗೌರವದಿಂದ ಕಾಣ್ತೇವೆ, ಆಗ ನಮ್ಮೆಲ್ಲ ದೋಷಗಳು ಪರಿಹಾರ ಆಗ್ತದೆ. ನಮ್ಮ ಶರೀರದಲ್ಲಿ ಒಂದು ಉತ್ತಮ ಆರ ಕ್ರಿಯೇಟ್ ಆಗುತ್ತೆ. ಒಳ್ಳೆಯದೆಲ್ಲ ನಮ್ಮಲ್ಲಿ ಉಳಿದು ಕೆಟ್ಟದ್ದೆಲ್ಲ ಹೊರಗೆ ಹೊರಟೋಗುತ್ತೆ. ಹಾಗೆ ಗೋಪಾಲಕೃಷ್ಣ ಶರ್ಮಾಜಿ ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ. ನಿಮಗೆ ಅವರ ಒಂದು ಆಶೀರ್ವಾದದ ಮಾರ್ಗದರ್ಶನವನ್ನು ಇವತ್ತು ನೀಡ್ತಾರೆ. ಅದನ್ನು ಕೇಳುವಂತಹ ಸೌಭಾಗ್ಯ ನಮ್ಮದಾಗಲಿ. ಮತ್ತು ಈ ಒಂದು ವ್ಯವಸ್ಥೆಯನ್ನು, ಸಂಕಲ್ಪ ಸೇವಾ ಸಂಸ್ಥೆಯನ್ನು ಮಂಜುಳಾ ರವಿಸುಬ್ರಹ್ಮಣ್ಯಂ ಅವರು ತುಂಬ ಕಾಳಜಿಯಿಂದ ಎಲ್ಲ ಪೋಷಕರನ್ನು ಸಂಪರ್ಕ ಮಾಡಿ ಇಷ್ಟು ಜನರನ್ನು ಸೇರಿಸಬೇಕು ಅಂದರೆ ಅದು ಸಣ್ಣ ಕೆಲಸ ಅಲ್ಲ. ಪ್ರತಿಯೊಬ್ಬರನ್ನೂ ತಿಳಿಸಿ ಅವರ ವಿಚಾರಗಳನ್ನು ತಿಳ್ಕೊಂಡು ರಿಜಿಸ್ಟರ್ ಮಾಡಿಕೊಂಡು ಆ ಮಕ್ಕಳನ್ನು ಕೇರಾಗಿ ನೋಡಿಕೊಂಡು ಅವರಿಗೆಲ್ಲ ಟೈಮಿಗೆ ಯಾವ್ಯಾವುದು ಯೋಗ, ಕ್ರೀಡೆ ಅಥವಾ ಡ್ರಾಯಿಂಗ್, ಹಾಡು, ಸಂಗೀತ, ನಮ್ಮ ಹಿಂದೂ ಧರ್ಮದ ಪರಿಕಲ್ಪನೆಯಲ್ಲಿ ಏನೇನಿದೆ ಆಚರಣೆಗಳು, ಅದನ್ನೆಲ್ಲ ಹೇಗೆ ಮಾಡಬೇಕು ಅನ್ನೋದನ್ನು ಇಲ್ಲಿ ಕಲಿಸಿಕೊಡ್ತಾ ಇದೆ. ಅದನ್ನು ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ಈ ಸಮಯಕ್ಕೆ ಇವತ್ತಿಗೆ ಆಗಮಿಸಿದಂತಹ ಗೋಪಾಲಕೃಷ್ಣ ಗುರೂಜಿಯವರಿಗೆ ಮತ್ತೊಮ್ಮೆ ನಾವು ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅವರಿಂದ ಅಪ್ಪಣೆಯನ್ನು ಕೇಳ್ತೇವೆ.